Hello everyone, welcome back to my channel. As we all know, from 13th March for 8th standard student assessment examination going to be started. ಅಂದರೆ ನಮಗೆ ಮೌಲ್ಯಾಂಕನ ಪರೀಕ್ಷೆ ಏನಿದೆ ಅದು ಸ್ಟಾರ್ಟ್ ಆಗ್ತಿದೆ. ಸೊ ಲಾಸ್ಟ್ ಮೊಮೆಂಟಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಏನೇನು ನಾವು ಕಾನ್ಸೆಪ್ಟನ್ನ ಓದಬೇಕು, ಕಲಿಕಾ ಚೇತರಿಕೆಯಿಂದ ಪಕ್ಕ ಆಗಬೇಕಾ ಅಥವಾ ಏನು ಲೆಸನ್ಸ್ ಇದೆ ಅದರಿಂದ ಪಕ್ಕ ಆಗಬೇಕಾ ಅಂತೇಳಿ ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂತೇಳಿದರೆ ಹಿಯರ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಯುವರ್ ಆಲ್ ಕನ್ಫ್ಯೂಷನ್ಸ್. ಸೊ ಫಸ್ಟ್ ಇಲ್ಲಿ ನಮಗೆ ಏನು ಡಿಪಾರ್ಟ್ಮೆಂಟಿಂದ ಒಂದು ಸಿಲೆಬಸ್ ಬಿಟ್ಟಿದ್ದಾರೆ ಫಾರ್ ಮೇನ್ ಎಕ್ಸಾಮ್, ಅಂದರೆ ನಮಗೇನು ಮೌಲ್ಯಾಂಕನ ಪರೀಕ್ಷೆ ಇದೆ ಅದಕ್ಕೆ ಒಂದು ಸಿಲೆಬಸ್ ಬಿಟ್ಟಿದ್ದಾರೆ, ದಟ್ ಈಸ್ ಫ್ರಮ್ ಕಲಿಕಾ ಚೇತರಿಕೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಟೆಕ್ಸ್ಟ್ ಬುಕ್ಕು ನಮಗೆ ಸೆಕೆಂಡ್ ಸೆಮ್ ಲೆಸನ್ಸ್ ಏನಿದೆ ಅದಷ್ಟು ಲೆಸನ್ಸು ಕೊಡ್ತಾರೆ. ಬಟ್ ಕಲಿಕಾ ಚೇತರಿಕೆಯಿಂದ ನಮಗೆ ಇಲ್ಲಿ ನೀವು ಓದ್ಕೊಂಡ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಫಸ್ಟ್ ಇಲ್ಲಿ ಲರ್ನಿಂಗ್ ಔಟ್ಕಮ್ಸು ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ದೇರ್ ಆರ್ ಟೋಟಲ್ 8 ಲರ್ನಿಂಗ್ ಔಟ್ಕಮ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ನು ಯಾವುದು ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರ್ಯಾಷನಲ್ ನಂಬರ್. ಸೊ ಅದರಲ್ಲಿ ಲರ್ನಿಂಗ್ ಶೀಟ್ಸು 17, 18 ಆ್ಯಂಡ್ 19 ಟೋಟಲ್ 3 ಶೀಟ್ಸು ನೀವು ಪಕ್ಕಾದ್ರಿ ಅಂತ ಹೇಳಿದ್ರೆ ಆಯಿತು. ನೆಕ್ಸ್ಟ್ ಸೆಕೆಂಡ್ ಲರ್ನಿಂಗ್ ಔಟ್ಕಮ್ ಯಾವುದು ಅಂತ ಹೇಳಿದ್ರೆ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸು. ಇದರಲ್ಲಿ ಲರ್ನಿಂಗ್ ಶೀಟ್ಸು 24, 25, 26 ಆ್ಯಂಡ್ 27 ಟೋಟಲ್ 4 ಲರ್ನಿಂಗ್ ಶೀಟ್ಸ್ ಬರುತ್ತೆ. ದೆನ್ ಥರ್ಡ್ ಒನ್ನು ಲೀನಿಯರ್ ಈಕ್ವೇಷನ್ಸ್. ಸೊ ಇದರಲ್ಲಿ 33, 34, 35, 36, 37, 38, 39 ಟೋಟಲ್ 7 ಲರ್ನಿಂಗ್ ಶೀಟ್ಸ್ ಬರುತ್ತೆ. ದೆನ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ಇದರಲ್ಲಿ ಒಂದೇ ಲರ್ನಿಂಗ್ ಶೀಟ್ ದಟ್ ಈಸ್ 40, ಸೊ ಅದು ಒಂದೇ ಶೀಟ್ ಬರುತ್ತೆ. ದೆನ್ ಫಿಫ್ತ್ ಒನ್ ಇಂಟ್ರೊಡಕ್ಷನ್ ಟು ಕ್ವಾಡ್ರಿಲ್ಯಾಟ್ರಲ್ಸ್, ಇದು ಲರ್ನಿಂಗ್ ಶೀಟ್ಸ್ ಯಾವುದು 48, 49, 50 ಟೋಟಲ್ 3 ಲರ್ನಿಂಗ್ ಶೀಟ್ಸು. ದೆನ್ ಸಿಕ್ಸ್ತ್ ಒನ್ನು ಕನ್ಸ್ಟ್ರಕ್ಷನ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಲ್ಲಿ 51 ಆ್ಯಂಡ್ 52 ಲರ್ನಿಂಗ್ ಶೀಟ್ಸು, ಸೊ ಟೋಟಲ್ 2 ಲರ್ನಿಂಗ್ ಶೀಟ್ಸು. ದೆನ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಆ್ಯಂಡ್ ಸಿಲಿಂಡರ್. ಸೊ ಇಲ್ಲಿ ಲರ್ನಿಂಗ್ ಶೀಟ್ಸ್ ಯಾವ್ಯಾವುದು ಅಂದರೆ 59, 60 ಆ್ಯಂಡ್ 61 ಟೋಟಲ್ 3 ಲರ್ನಿಂಗ್ ಶೀಟ್ಸು. ದೆನ್ ಲಾಸ್ಟ್ ಒನ್ ನಮಗೆ ರೆಪ್ರೆಸೆಂಟ್ಸ್ ಬಾರ್ ಗ್ರಾಫ್, ಹಿಸ್ಟೋಗ್ರಾಮ್, ಡಬಲ್ ಬಾರ್ ಗ್ರಾಫ್ ಆ್ಯಂಡ್ ಪೈ ಚಾರ್ಟ್. ಸೊ ಇದು 63 ಆ್ಯಂಡ್ 64 ಲರ್ನಿಂಗ್ ಶೀಟ್ ನಂಬರ್ಸು, ಟೋಟಲ್ 2 ಲರ್ನಿಂಗ್ ಶೀಟ್ಸು. ಸೊ ಓವರಾಲ್ ನಮಗೆ ಟೋಟಲಾಗಿ 8 ಲರ್ನಿಂಗ್ ಔಟ್ಕಮ್ಸ್ ಇರುತ್ತೆ, ಅದರಲ್ಲಿ 25 ಲರ್ನಿಂಗ್ ಶೀಟ್ಸ್ ಇರುತ್ತೆ. ಸೊ ಇವಾಗ ನಾವು ಕರೆಕ್ಟಾಗಿ ಇವತ್ತಿಂದ ಕೌಂಟ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಮ್ಯಾಥ್ಸ್ ಎಕ್ಸಾಮಿಗೆ ನಮಗೆ ಇನ್ನು ರಿಮೈನಿಂಗ್ 8 ಡೇಸ್ ಇರುತ್ತೆ. ಸೊ ನೆಕ್ಸ್ಟ್ ಏನು ನಮಗೆ 13ಇಂದ ಪೇಪರ್ ಸ್ಟಾರ್ಟ್ ಆಗುತ್ತೆ. ಸೊ 13ಗೆ ಕನ್ನಡ ಇರುತ್ತೆ, ದೆನ್ 14ಗೆ ಇಂಗ್ಲೀಷ್, 15 ಹಿಂದಿ, ದೆನ್ 16 ಏನಿದೆ ನಮಗೆ ಮ್ಯಾಥ್ಸ್ ಇರುತ್ತೆ. ಸೊ ಇವತ್ತಿಂದ ನಮಗೆ ಎಕ್ಸಾಕ್ಟ್ 8 ಡೇಸ್ ನಮಗೆ ಟೈಮ್ ಸಿಗುತ್ತೆ. ಸೊ 8 ಡೇಸಲ್ಲೂ ಕೂಡ ನಾನು ಈ 8 ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಜಸ್ಟ್ ಡೈಲಿ ಒಂದೊಂದು ರಿವೈಸ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಸಾಕು, ನೀವು ಎಕ್ಸಾಮಲ್ಲಿ ಆರಾಮ್ಸೆ 40ಗೆ 40ನ ಸ್ಕೋರ್ ಮಾಡ್ಬೋದು. ಸೊ ಇವಾಗ ಫಸ್ಟ್ ನಮಗೆ ಏನಿದೆ ಲರ್ನಿಂಗ್ ಔಟ್ಕಮ್ಸು, ಫಸ್ಟ್ ಲೆಸನ್ ಯಾವುದಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರ್ಯಾಷನಲ್ ನಂಬರ್, ಲರ್ನಿಂಗ್ ಶೀಟ್ ನಂಬರ್ 17, 18 ಆ್ಯಂಡ್ 19. ಸೊ ಈ ಮೂರನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಲರ್ನಿಂಗ್ ಔಟ್ಕಮ್ 6 ಏನಪ್ಪ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಆಫ್ ಇಂಟೀಜರ್ಸ್, ಬೇಸಿಕ್ ಆಪರೇಷನ್ಸ್ ಆ್ಯಂಡ್ ಎಕ್ಸಾಮೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರ್ಯಾಷನಲ್ ನಂಬರ್ಸ್. ಸೊ ಲರ್ನಿಂಗ್ ಶೀಟ್ 17 ಫಸ್ಟ್ ಶೀಟ್ ಏನಿದೆ, ಸೊ ಇಲ್ಲಿ ರಿಕಾಲ್ ಅಂತ ಕೊಟ್ಟಿದ್ದಾರೆ, ಅಂದರೆ ನಮಗೇನು ಡೆಫಿನೇಷನ್ಸ್ ಬರುತ್ತೆ ಅದು. ವೆನ್ ಎ ನಂಬರ್ ಆರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P by Q, P and Q are integers and Q is not equals to 0, it is called rational number. So this is the definition of rational number. ಅಂದರೆ ನಾವು ಎನಿ ನಂಬರ್ನ P by Q ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ನಾವು ರ್ಯಾಷನಲ್ ನಂಬರ್ ಅಂತೇಳಿ ಕರಿತೀವಿ. ವೇರ್ P and Q ಆರ್ ಇಂಟೀಜರ್ಸ್ ಬಟ್ Q ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಯಾಕಂದರೆ Q ನಮಗೆ ಡಿನಾಮಿನೇಟರು 0ಗೆ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ನಂಬರು ಇಂಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರುತ್ತೆ. ಸೊ Q is not equals to 0 ಅಂತ ಹೇಳ್ತೀವಿ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ರ್ಯಾಷನಲ್ ನಂಬರ್. ನೆಕ್ಸ್ಟ್ ಏನಿದೆ, ದ ರ್ಯಾಷನಲ್ ನಂಬರ್ಸ್ ಇನ್ಕ್ಲೂಡ್ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಆ್ಯಂಡ್ ಇಂಟೀಜರ್. ಸೊ ನಮಗೆ ರ್ಯಾಷನಲ್ ನಂಬರ್ಸು ಬೋತ್ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಆ್ಯಂಡ್ ಇಂಟೀಜರ್ಸ್ನ ಏನು ಒಳಗೊಂಡಿದೆ. ಸೊ ಇಲ್ಲಿ ಫಸ್ಟು ನ್ಯಾಚುರಲ್ ನಂಬರ್ ಬರುತ್ತೆ, ದಟ್ ಈಸ್ 1, 2, 3 ಆ್ಯಂಡ್ ಸೊ ಆನ್. ದೆನ್ ಹೋಲ್ ನಂಬರ್ಸ್, ಅಂದರೆ ಈ ನ್ಯಾಚುರಲ್ ನಂಬರ್ಸ್ ಜೊತೆಗೆ ನಾವು 0 ಸೇರಿಸಿದ್ವಿ ಅಂದರೆ 0, 1, 2, 3 ಇದು ನಮಗೇನು ಹೋಲ್ ನಂಬರ್ಸ್. ದೆನ್ ಈ ಹೋಲ್ ನಂಬರ್ಸ್ ಜೊತೆಗೆ ನೆಗೆಟಿವ್ ನಂಬರ್ ಬಂತಂದರೆ -1, -2, 0, +1, +2 ಆ್ಯಂಡ್ ಸೊ ಆನ್, ಇದನ್ನು ನಾವು ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಈ ಎಲ್ಲ ನಂಬರ್ಸ್ ಜೊತೆಗೆ ನಮಗೆ ಇಂಟೀಜರ್ಸ್ ಜೊತೆಗೆ 1/2, 3/4, -1, 0 ಇವೆಲ್ಲ ಏನು ನಮಗೆ ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ರ್ಯಾಷನಲ್ ನಂಬರ್ಸ್ ಇನ್ಕ್ಲೂಡ್ಸ್ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಆ್ಯಂಡ್ ಇಂಟೀಜರ್ಸ್. So again they have given the definition of rational number, that is the rational numbers are in the form P by Q,
P and Q be integers and Q not equals to 0. So this is the definition of rational number. So now set of rational number na hege represent ಮಾಡ್ತಿದ್ರೆ by capital Q. So capital Q is equals to minus 3 by 5, minus 7 by 5, 35 by 7, 1 by 2, 3 by 25 and so on. These are all the what examples for rational numbers. So P comma Q belongs to Z. Z means integers. Q is not equals to 0. Next, ಏನಿದೆ, discuss with your teacher in P by Q. If Q is equals to 0, then what would be the number? ಸೊ Q ಈಕ್ವಲ್ಸ್ ಟು 0 ಬಂತು ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ ಪಿಗೆ ನಾವು ಎನಿ ನಂಬರ್ ಕೊಡೋಣ, ಪಿಗೆ 1 ಕೊಡ್ತೀನಿ, ಕ್ಯೂಗೆ 0 ಕೊಟ್ಟೆ ಅಂತ ಹೇಳಿದರೆ, ಸೊ ಡಿನಾಮಿನೇಟರಲ್ಲಿ ಯಾವಾಗಲೂ 0 ಬಂತು ಅಂದರೆ ಇಟ್ ಈಸ್ ಇನ್ಡಿಟರ್ಮೈನ್ಡ್ ಅಥವಾ ಇದನ್ನು ನಾವು ಇನ್ಫೈನೈಟ್ ಅಂತ ಹೇಳಿ ಕರಿತೀವಿ. ಸೊ ನಮಗೆ ಡಿನಾಮಿನೇಟರಲ್ಲಿ ಯಾವಾಗಲೂ 0 ಬಂದರೆ ಇಟ್ ಈಸ್ ಇನ್ಫೈನೈಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಕಂಪೇರ್ ದ ಪ್ರಾಪರ್ಟೀಸ್ ಆನ್ ಹೋಲ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್. ಸೊ ಪ್ರಾಪರ್ಟೀಸ್ ಆಫ್ ಹೋಲ್ ನಂಬರ್ಸ್ ಆ್ಯಂಡ್ ಏನು ಇಂಟೀಜರ್ಸು. ಸೊ ಇಲ್ಲಿ ಪ್ರಾಪರ್ಟೀಸ್ ಆನ್ ರ್ಯಾಷನಲ್ ನಂಬರ್, ದಟ್ ಈಸ್ ಕ್ಯೂ ಈಸ್ ಈಕ್ವಲ್ಸ್ ಟು minus 3 by 5, minus 7 by 1, 35 by 7, 1 by 2, 3 by 2 and so on P by Q, where P and Q belongs to Z, Q is not equals to 0. ಸೊ ಇಲ್ಲಿ ರ್ಯಾಷನಲ್ ನಂಬರ್ಸಿಗೆ ನಮಗೆ ಯಾವ್ಯಾವ ಪ್ರಾಪರ್ಟೀಸ್ ಬರುತ್ತೆ ಅಂತೇಳಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ. ಕ್ಯೂ ಅಂತ ಹೇಳಿದರೆ ರ್ಯಾಷನಲ್ ನಂಬರ್ ಸಚ್ ದಟ್ ಎ ಇಂಟು ಬಿ is equals to C belongs to Q. This is what we call closure property. So first ಏನಿದು closure property. ಸೊ ಇಲ್ಲೇನಿದೆ ನಮಗೆ ಸ್ಟಾರ್ ಅಂತ ಹೇಳಿದರೆ ದಟ್ ಮೇ ಬಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್. ಸೊ ಇವಾಗ ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳಿದ್ರೇನು, ಯಾವುದೇ ಒಂದು 2 ರ್ಯಾಷನಲ್ ನಂಬರ್ ತೊಗೊಂಡ್ವಿ ಅಂತ ಹೇಳಿದರೆ ಅದನ್ನು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಯಾವುದೇ ಆಪ್ರೇಷನ್ ಮಾಡಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ಅಡಿಷನ್ ಮಾಡಿದ್ವಿ ಅಂತ ಹೇಳಿದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಸಿ. ಸೊ ಈ ಸಿ ಕೂಡ ನಮಗೆ ರ್ಯಾಷನಲ್ ನಂಬರೇ ಆಗಿದ್ರೆ ಅಂತ ಹೇಳಿದರೆ ಅದನ್ನು ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಸೊ ಇವಾಗ ರ್ಯಾಷನಲ್ ನಂಬರ್ಸು ಕ್ಲೋಸರ್ ಅಂಡರ್ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತೇಳಿ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ ಏನಿದೆ, ಕ್ಲೋಸ್ಡ್ ಅಂಡರ್ ಅಡಿಷನ್ ಆನ್ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರು ಅಂಡರ್ ಅಡಿಷನ್ ಇಟ್ ಈಸ್ ಕ್ಲೋಸ್ಡ್. ಸೊ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ದೆನ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಆನ್ ರ್ಯಾಷನಲ್ ನಂಬರ್. ಸೊ ಸಬ್ಟ್ರಾಕ್ಷನಿಗೂ ಕ್ಲೋಸರ್ ಪ್ರಾಪರ್ಟಿ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಟ್ ಈಸ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಸಿ ಬಿಲಾಂಗ್ಸ್ ಟು ಕ್ಯೂ. ಸೊ ನೆಕ್ಸ್ಟು ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆನ್ ರ್ಯಾಷನಲ್ ನಂಬರ್. ಸೊ ದಿಸ್ ಈಸ್ ಆಲ್ಸೋ ವಾಟ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಟ್ ಈಸ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಸಿ, ಇಟ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ದೆನ್ ಡಿವಿಷನಿಗೆ ನಾಟ್ ಕ್ಲೋಸರ್ ಅಂಡರ್ ಡಿವಿಷನ್. ಸೊ ಡಿವಿಷನಿಗೆ ನಮಗೆ ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ಸ್ ಟು ಸಿ ಡಸಂಟ್ ಬಿಲಾಂಗ್ಸ್ ಟು ಕ್ಯೂ. ಸೊ ಬಿಕಾಸ್ ಎ ಬೈ ಬಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಎಗೆ ನಾನು 1 ತೊಗೊಂಡು ಆ್ಯಂಡ್ ಇಲ್ಲಿ ಕ್ಯೂ ಅಂತ ಹೇಳಿದ್ರೆ ನಾವು ಎನಿ ನಂಬರ್ ತೊಗೋಬೋದು. ಸೊ 0 ತೊಗೊಂಡೆ ಅಂತ ಹೇಳಿದ್ರೆ ಎ ಡಿವೈಡೆಡ್ ಬೈ ಬಿ ಅಂತ ಏನಾಗುತ್ತೆ 1 ಡಿವೈಡೆಡ್ ಬೈ 0. ಸೊ ವಿಚ್ ಈಸ್ ನಾಟ್ ಏನು ನಮಗೆ ರ್ಯಾಷನಲ್ ನಂಬರ್ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಸೊ ನಮಗೆ ಡಿವಿಷನಲ್ಲಿ ಕ್ಲೋಸರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಯಾವುದು ಅಂತ ಹೇಳಿದರೆ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೇನು, ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎ, ಎ ಇಂಟು ಬಿ ಅಥವಾ ಎ ಸ್ಟಾರ್ ಬಿ ಈಸ್ ಈಕ್ವಲ್ಸ್ ಟು ಬಿ ಸ್ಟಾರ್ ಎ. ಸೊ ಇಲ್ಲಿ ಸ್ಟಾರ್ ಅಂತ ಹೇಳಿದರೆ ಸೇಮ್ ನಮಗೆ ಏನು ಅಡಿಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಇದು ಬರುತ್ತೆ. ಸೊ ಇವಾಗ ಕಾಮ್ಯುಟೇಟಿವ್ ಪ್ರಾಪರ್ಟಿ ನಮಗೆ ಯಾವ್ಯಾವ ಆಪರೇಷನಿಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತೇಳಿ ಚೆಕ್ ಮಾಡೋಣ. ಸೊ ಕಾಮ್ಯುಟೇಟಿವ್ ಅಂಡರ್ ಅಡಿಷನ್ ಆನ್ ರ್ಯಾಷನಲ್ ನಂಬರ್. ಸೊ ಅಂಡರ್ ಅಡಿಷನ್ ಇಟ್ ಈಸ್ ಕಾಮ್ಯುಟೇಟಿವ್ ಬಿಕಾಸ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಅಂದರೆ ಇವಾಗ 1 ಪ್ಲಸ್ 2 ಈಸ್ ಈಕ್ವಲ್ಸ್ ಟು 2 ಪ್ಲಸ್ 1 ನಮಗೆ ಈಕ್ವಲ್ ಆಗಿರುತ್ತೆ. ಸೊ ದೇರ್ ಫೋರ್ ನಮಗೇನು ರ್ಯಾಷನಲ್ ನಂಬರು ಇಟ್ ಈಸ್ ಕಾಮ್ಯುಟೇಟಿವ್ ಅಂಡರ್ ಅಡಿಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾಟ್ ಕಾಮ್ಯುಟೇಟಿವ್ ಅಂಡರ್ ಸಬ್ಟ್ರಾಕ್ಷನ್ ಆನ್ ರ್ಯಾಷನಲ್ ನಂಬರ್ಸ್. ಸೊ ನಮಗೆ ಸಬ್ಟ್ರಾಕ್ಷನಲ್ಲಿ ಕಾಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ದಟ್ ಈಸ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾಮ್ಯುಟೇಟಿವ್ ಅಂಡರ್ ಮಲ್ಟಿಪ್ಲಿಕೇಶನ್ ಆನ್ ರ್ಯಾಷನಲ್ ನಂಬರ್. ಸೊ ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಅಂಡರ್ ಕೂಡ ನಮಗೆ ಏನಾಗುತ್ತೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ. ಸೊ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಬಿ ಇಂಟು ಎ ಆಗುತ್ತೆ. ಬಟ್ ಡಿವಿಷನಲ್ಲೂ ಕೂಡ ನಮಗೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋಲ್ಲ. ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿ ಓನ್ಲಿ ಸ್ಯಾಟಿಸ್ಫೈಸ್ ಫಾರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್.
then closure property only satisfies for addition, subtraction and multiplication. Next, associative property. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಏನಿದೆ, ಫಾರ್ ಆಲ್ ಎ ಕಮ ಬಿ ಕಮ ಸಿ, ಇಲ್ಲಿ ನಮಗೆ 3 ನಂಬರ್ಸ್ ಬೇಕು, ಬಿಲಾಂಗ್ಸ್ ಟು ಕ್ಯೂ, ಎ ಸ್ಟಾರ್ ಬಿ ಸ್ಟಾರ್ ಸಿ ಈಸ್ ಈಕ್ವಲ್ಸ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಬೇಸಿಕ್ ಆಪರೇಷನ್ಸ್, ದಟ್ ಈಸ್ addition and multiplication. Okay, so associative property is also satisfies under addition and multiplication, not under subtraction. Nodi, not associativity under subtraction on rational number anta ide. Same, not associativity under division on a rational number. So rational number, it is not associative under subtraction and division, but it is associative under addition and multiplication. ಅಂದರೆ for all a comma b belongs to q, a plus b plus c is equals to a plus b plus c. Similarly multiplication ಗೆ a comma b belongs to q, a into b into c is equals to a into b into c. So associative property, it is only satisfies under addition and multiplication. Next, ಸೊ ನೆಕ್ಸ್ಟ್ ಫೋರ್ತ್ ಒನ್, ಐಡೆಂಟಿಟಿ ಎಲಿಮೆಂಟ್. ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಅಡಿಷನ್ ಆಗಲಿ, ಸಬ್ಟ್ರಾಕ್ಷನ್ ಆಗಲಿ, ಮಲ್ಟಿಪ್ಲಿಕೇಶನ್ ಆಗಲಿ, ಡಿವಿಷನ್ ಆಗಲಿ, ಸೊ ಯಾವುದೇ ಒಂದು ನಂಬರಿಗೆ ನಾವು ಇವಾಗ ಅಡಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 1 ತೊಗೊಂಡು ಅದಕ್ಕೆ ಯಾವುದೇ ನಂಬರ್ನ ಅಡಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಆನ್ಸರ್ ನಮಗೆ ಸೇಮ್ 1 ಬರಬೇಕು, ಅವಾಗ ಅದನ್ನು ಐಡೆಂಟಿಟಿ ಅಂತ ಹೇಳಿ ಕರಿತೀವಿ. ಸೊ ಇದೇ ರೀತಿ ನಾವು 4 ಆಪ್ರೇಷನಿಗೆ ಚೆಕ್ ಮಾಡಿದಾಗ ಇವಾಗ ರ್ಯಾಷನಲ್ ನಂಬರಿಗೆ ಯಾವುದೇ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ರೆ, ಐಡೆಂಟಿಟಿ ಎಲಿಮೆಂಟ್ ಆಫ್ ಅಡಿಷನ್ ಆನ್ ರ್ಯಾಷನಲ್ ನಂಬರ್ ಈಸ್ 0. ಸೊ ಅಂದರೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯೂ, ಎ ಪ್ಲಸ್ 0 ಇಸ್ ಈಕ್ವಲ್ಸ್ ಟು 0 ಪ್ಲಸ್ ಎ ಇಸ್ ಈಕ್ವಲ್ಸ್ ಟು ಎ. ಸೊ ಐಡೆಂಟಿಟಿ ಎಲಿಮೆಂಟ್ ಕೂಡ ನಮಗೆ ಅಡಿಷನಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಟಿ ಎಲಿಮೆಂಟ್ ಆಫ್ ಮಲ್ಟಿಪ್ಲಿಕೇಶನ್ ಆನ್ ರ್ಯಾಷನಲ್ ನಂಬರ್, ದಟ್ ಈಸ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯೂ, ಎ ಇಂಟು 1 ಇಸ್ ಈಕ್ವಲ್ಸ್ ಟು 1 ಇಂಟು ಎ ಇಸ್ ಈಕ್ವಲ್ಸ್ ಟು ಎ. ಅಂದರೆ ಫಾರ್ ಅಡಿಷನ್ ಐಡೆಂಟಿಟಿ ಎಲಿಮೆಂಟ್ ಈಸ್ 0, ಫಾರ್ ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ ಈಸ್ 1. ಸೊ ಯಾವುದೇ ನಂಬರ್ ಇರಲಿ, ಮಲ್ಟಿಪ್ಲಿಕೇಶನ್ ಬಂತು ಅಂದರೆ ಐಡೆಂಟಿಟಿ ನಂಬರ್ ಏನಾಗುತ್ತೆ 1, ಅಡಿಷನ್ ಬಂತು ಅಂತ ಹೇಳಿದ್ರೆ 0. ನೆಕ್ಸ್ಟ್, ಇನ್ವರ್ಸ್ ಎಲಿಮೆಂಟ್. ಇನ್ವರ್ಸ್ ಅಂತ ಹೇಳಿದ್ರೆ ಉಲ್ಟಾ. ಸೊ ದಟ್ ಈಸ್ ಇಲ್ಲಿ ನೋಡಿ, ಇನ್ವರ್ಸ್ ಎಲಿಮೆಂಟ್ ಆಫ್ ಅಡಿಷನ್ ಆನ್ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರೆ ಏನು ಬರುತ್ತೆ, ಇವಾಗ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್ ಅಷ್ಟೇ. ಸೊ ಇವಾಗ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯೂ, ಎ ಪ್ಲಸ್ ಆಫ್ ಮೈನಸ್ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಎ ಆಫ್ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 0. ಇವಾಗ ಫಾರ್ ಎಕ್ಸಾಂಪಲ್ -1 ಇದೆ ಅಂತ ಹೇಳಿದ್ರೆ ಇದಕ್ಕೆ ಇನ್ವರ್ಸ್ ಏನಾಗುತ್ತೆ, +1 ಆಗುತ್ತೆ. ಅದೇ ಇವಾಗ +1 ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಇನ್ವರ್ಸು -1. ಸೊ ಇನ್ವರ್ಸ್ ಆನ್ ಅಡಿಷನ್ ಅಂತ ಹೇಳಿ ಬಂತು ಅಂದರೆ ಸೈನ್ಸು ಚೇಂಜ್ ಆಗುತ್ತೆ, ಬಟ್ ನಂಬರ್ ಸೇಮ್ ಇರುತ್ತೆ. ಅದೇ ಇನ್ವರ್ಸ್ ಎಲಿಮೆಂಟ್ ಆಫ್ ಮಲ್ಟಿಪ್ಲಿಕೇಶನ್ ಆನ್ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ, ಇವಾಗ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಕ್ಯೂ, ಎ ಪ್ಲಸ್ 1/a ಇಸ್ ಈಕ್ವಲ್ಸ್ ಟು 1/a ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 1. ಅಂದರೆ ಇವಾಗ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಅಂತ ಹೇಳಿದ್ರೆ ಇವಾಗ 1/2 ಇದೆ ಅಂತ ಹೇಳಿದ್ರೆ ಇದರ ರೆಸಿಪ್ರೋಕಲ್ ಏನಾಗುತ್ತೆ, ಅದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗುತ್ತೆ, ದಟ್ ಈಸ್ 2/1. ಅದೇ ರೀತಿ ಇವಾಗ ಬರೀ ಜಸ್ಟ್ 1 ಇದೆ ಅಂತ ಹೇಳಿದ್ರೆ ಅಥವಾ 2 ಇದೆ ಅಂತ ಹೇಳಿದ್ರೆ ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ, 1/2 ಆಗುತ್ತೆ. ಸೊ ಈ ರೀತಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ, ರೆಸಿಪ್ರೋಕಲು. ಅಡಿಷನ್ ಇನ್ವರ್ಸ್ ಏನಾಗುತ್ತೆ, ನಮಗೆ ಸೈನ್ಸು ಚೇಂಜ್ ಆಗುತ್ತೆ, ಪಾಸಿಟಿವ್ ಇದ್ದರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್. ನೆಕ್ಸ್ಟ್, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವಿಟಿ ಅಂಡರ್ ಅಡಿಷನ್ ಆನ್ ರ್ಯಾಷನಲ್ ನಂಬರ್ಸ್ ಹೇಗೆ ಹೇಳ್ತೀವಿ ಅಂದರೆ, ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ಕ್ಯೂ, ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ಸ್ ಟು ಎ ಇಂಟು ಸಿ ಪ್ಲಸ್ ಬಿ ಇಂಟು ಸಿ. ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಷ್ಟೇ. ಸೊ 2 ನಂಬರ್ಸ್ನ ಆ್ಯಡ್ ಮಾಡಿ 1 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಡಿಸ್ಟ್ರಿಬ್ಯೂಟಿವಿಟಿ ಅಂಡರ್ ಅಡಿಷನ್. ಸೊ ಸೇಮ್ ಡಿಸ್ಟ್ರಿಬ್ಯೂಟಿವಿಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಆನ್ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ, ಎ ಮೈನಸ್ ಬಿ ಇಂಟು ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಮೈನಸ್ ಬಿ ಸಿ. ದಿಸ್ ಈಸ್ ಅ ಡಿಸ್ಟ್ರಿಬ್ಯೂಟಿವಿಟಿ ಅಂಡರ್ ಮಲ್ಟಿಪ್ಲಿಕೇಶನ್. ಸೊ ಇವಾಗ ಲರ್ನಿಂಗ್ ಶೀಟ್ಸ್ ಏನಿದೆ 18 ಏನಿದೆ, ನೋಟ್, ಡಿಸ್ಕಸ್ ದ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್ ವಿತ್ ಯುವರ್ ಟೀಚರ್ ಆ್ಯಂಡ್ ಬೈ ಟೇಕಿಂಗ್ ಎಕ್ಸಾಂಪಲ್ಸ್ ಟೆಸ್ಟ್ ದ ಪ್ರಾಪರ್ಟೀಸ್. ಸೊ ಇವಾಗ ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಫಾರ್ ಇಫ್ ಯು ಟೇಕ್ ಅಡಿಷನ್ ಏನು ಹೇಳ್ತೀವಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಸಿ, ಇಟ್ ಬಿಲಾಂಗ್ಸ್ ಟು ಕ್ಯೂ. ಅದೇ ನಾವು ಇವಾಗ ಮಲ್ಟಿಪ್ಲಿಕೇಶನ್ ತೊಗೊಂಡ್ವಿ ಅಂತ ಹೇಳಿದ್ರೆ ಎ ಇಂಟು ಬಿ ಇಸ್ ಈಕ್ವಲ್ಸ್ ಟು ಸಿ, ಇಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ದೆನ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಸಿ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್. ಇವಾಗ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ಅಡಿಷನಿಗೆ 1/2 ಪ್ಲಸ್ 3/2 ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ಸೊ 2 ನ್ಯೂಮರೇಟರ್ನ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 1 + 3, ಸೊ ದಟ್ ಈಸ್ 4/2 ವಿಚ್ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್. ನೆಕ್ಸ್ಟ್ ಸೆಕೆಂಡ್ ಒನ್ನಿಗೆ ಎ ಇಂಟು ಬಿ ಸೇಮ್ ನಂಬರ್ ತೊಗೊಳ್ಳೋಣ, 1/2 ಇಂಟು 1/2 ವಿಚ್ ಇಸ್ ಈಕ್ವಲ್ಸ್ ಟು 1 ಇಂಟು 1 1, 2 2s are 4, 1/4. So this is also an rational number. Next third one, a minus b ಅಂದರೆ 1/2 minus 1/2, 1/2 minus 1/2 0. So 0 is also rational number. So closure property
ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ ಫಾರ್ ಅಡಿಷನ್ ಹೇಗೆ ಹೇಳ್ತೀವಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಅದೇ ರೀತಿ ಕಾಮ್ಯುಟೇಟಿವ್ ಪ್ರಾಪರ್ಟಿ ಓನ್ಲಿ ಸ್ಯಾಟಿಸ್ಫೈಸ್ ಫಾರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಸೊ ದಟ್ ಈಸ್ ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಬಿ ಇಂಟು ಎ. ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ದಟ್ ಈಸ್ ಎ ಅಂತ ಹೇಳಿದರೆ 1/2, ಬಿ ಅಂತ ಹೇಳಿದರೆ 3/2. ಸೊ ಅವಾಗ ಏನಾಗುತ್ತೆ, 1/2 ಪ್ಲಸ್ 3/2 ಈಸ್ ಈಕ್ವಲ್ಸ್ ಟು ಬಿ ಏನಾಗುತ್ತೆ 3/2 ಪ್ಲಸ್ 1/2. ಸೊ ಇವಾಗ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಸೇಮು, ಡಿನಾಮಿನೇಟರ್ ಸೇಮ್ ಇದೆ 2. ಸೊ ನ್ಯೂಮರೇಟರ್ನ ಆ್ಯಡ್ ಮಾಡಿದ್ರೆ 1 + 3 ಈಸ್ ಈಕ್ವಲ್ಸ್ ಟು, ಇಲ್ಲೂ ಕೂಡ ಸೇಮ್ 2, 3 + 1. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1 + 3 ಅಂತ ಹೇಳಿದ್ರೆ 4/2 ಈಸ್ ಈಕ್ವಲ್ಸ್ ಟು 3 + 1 ಅಂತ ಹೇಳಿದ್ರೆ 4/2. ಸೊ ಇಲ್ಲಿ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಅಡಿಷನ್ ಸ್ಯಾಟಿಸ್ಫೈ ಆಗುತ್ತೆ. ಟು ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಬಿ ಇಂಟು ಎ. ಮಲ್ಟಿಪ್ಲಿಕೇಶನಿಗೆ ನೋಡೋಣ. ಸೊ 1/2 ಇಂಟು 3/2 ಈಸ್ ಈಕ್ವಲ್ಸ್ ಟು 3/2 ಇಂಟು 1/2. ಸೊ 1 3s are 3 divided by 2 2s are 4 is equals to 3 1s are 3 divided by 2 2s are 4. So commutative property under multiplication also get satisfies. Next associative property ಅಂತ ಹೇಳಿದ್ರೆ ಏನು ಹೇಳ್ತೀವಿ, a plus b plus c is equals to a plus b plus c. ಅದೇ ಮಲ್ಟಿಪ್ಲಿಕೇಶನಿಗೆ a ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಇಂಟು ಸಿ. ಸೊ ಇದು ಕೂಡ ನಮಗೆ ಓನ್ಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನಿಗೆ ಅಷ್ಟೇ ನಮಗೆ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನಿಗೆ ಅಷ್ಟೇ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಫ್ ಯು ಟೇಕ್ 3 ಎಕ್ಸಾಂಪಲ್ಸ್, ದಟ್ ಈಸ್ ಎನ 1/2 ಅಂತೇಳಿ ತೊಗೊಳ್ಳೋಣ, ಪ್ಲಸ್ ಬಿ 3/2 ಪ್ಲಸ್ ಸಿ 5/2. ಸೊ ಇವಾಗ ಫಸ್ಟು ಈ 2 ಗ್ರೂಪ್ ಮಾಡೋಣ, ಎ ಮತ್ತು ಬಿ ಇಸ್ ಈಕ್ವಲ್ಸ್ ಟು ಈ ಕಡೆ ಬಿ ಮತ್ತು ಸಿನ ಗ್ರೂಪ್ ಮಾಡೋಣ. ಸೊ 1/2 ಪ್ಲಸ್ 3/2 ಪ್ಲಸ್ 5/2. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಫಸ್ಟ್ ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ, ಇಲ್ಲಿ 2 LCM ಆಗುತ್ತೆ. ಸೊ ನ್ಯೂಮರೇಟರ್ನ ಆ್ಯಡ್ ಮಾಡ್ತೀವಿ, 1 + 3 ಪ್ಲಸ್ 5/2 ಈಸ್ ಈಕ್ವಲ್ಸ್ ಟು 1/2 ಹಾಗೆ ಬರ್ಕೊಳ್ಳೋಣ. ಇಲ್ಲೂ ಕೂಡ ಫಸ್ಟ್ ಬ್ರ್ಯಾಕೆಟ್ ಇರೋ ಸಿಂಪ್ಲಿಫೈ ಮಾಡೋಣ, 2. ಸೊ 3 + 5. ಸೊ ಅಗೇನ್ ಇಫ್ ಯು ಸಿಂಪ್ಲಿಫೈ, 1 + 3 ಈಸ್ 4 ಡಿವೈಡೆಡ್ ಬೈ 2 ಪ್ಲಸ್ 5/2 ಈಸ್ ಈಕ್ವಲ್ಸ್ ಟು 1/2 ಪ್ಲಸ್ 3 + 5 8/2. ಸೊ ಅಗೇನ್ ಇವಾಗ ಅಡಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಸೇಮ್ 2 ಬೇಸ್ ಇದೆ. ಸೊ 2 ನ್ಯೂಮರೇಟರ್ನ ಅಷ್ಟೇ ಆ್ಯಡ್ ಮಾಡಿದ್ರೆ 4 + 5 ಈಸ್ ಈಕ್ವಲ್ಸ್ ಟು, ಇಲ್ಲೂ ಕೂಡ 2 ಈಸ್ LCM 1 + 8. ಸೊ 4 + 5 ಈಸ್ 9 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು 1 + 8 ಈಸ್ 9 ಡಿವೈಡೆಡ್ ಬೈ 2. ಸೊ ಈ ರೀತಿ ನಾವು ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಅಡಿಷನ್ನು ಒಂದು ಎಕ್ಸಾಂಪಲ್ ತೊಗೊಂಡು ಸ್ಯಾಟಿಸ್ಫೈ ಮಾಡ್ಬೋದು. ಸೊ ಇದೇ ರೀತಿ ನಾವು ಮಲ್ಟಿಪ್ಲಿಕೇಶನ್ಗೂ ನೀವು ತೊಗೊಂಡು ಮಾಡಿದ್ವಿ ಅಂತ ಹೇಳಿದ್ರೆ ಸೇಮ್ ಆನ್ಸರೇ ಬರುತ್ತೆ. ಸೊ ಇವಾಗ ಮಲ್ಟಿಪ್ಲಿಕೇಶನಿಗೆ ಎಕ್ಸಾಂಪಲ್ ತೊಗೊಳೋದ್ರೆ ಸೇಮ್ ಎಕ್ಸಾಂಪಲು 1/2 ಇಂಟು 3/2 ಇಂಟು 5/2 ಈಸ್ ಈಕ್ವಲ್ಸ್ ಟು 1/2 ಇಂಟು ಬ್ರ್ಯಾಕೆಟ್ 3/2 ಇಂಟು 5/2. ಸೊ ಫಸ್ಟು ಬ್ರ್ಯಾಕೆಟಲ್ಲಿ ಮಲ್ಟಿಪ್ಲೈ ಮಾಡೋಣ. 1 3s are 3 ಡಿವೈಡೆಡ್ ಬೈ 2 2s are 4 ಇಂಟು 5/2 ಈಸ್ ಈಕ್ವಲ್ಸ್ ಟು 1/2 ಆ್ಯಸ್ ಇಟ್ ಈಸ್ ಇಂಟು 3 5s are 15 ಡಿವೈಡೆಡ್ ಬೈ 2 2s are 4. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ 3 5s are 15 divided by 4 2s are 8 is equals to 1 into 5 15 divided by 4 2s are 8. So associative property under multiplication ಕೂಡ ನಮಗೆ satisfy ಆಗುತ್ತೆ for any rational numbers. ಐಡೆಂಟಿಟಿ ಪ್ರಾಪರ್ಟಿ. ಸೊ ಐಡೆಂಟಿಟಿ ಪ್ರಾಪರ್ಟಿ ಫಾರ್ ಅಡಿಷನ್ ಏನು ಹೇಳ್ತೀವಿ, a + 0 ಈಸ್ ಈಕ್ವಲ್ಸ್ ಟು 0 + a ಈಸ್ ಈಕ್ವಲ್ಸ್ ಟು a. ಅಂದರೆ ಇವಾಗ a ನಾನು 1/2 ತೊಗೊಂಡೆ ಅಂತ ಹೇಳಿದ್ರೆ 1/2 + 0 ಈಸ್ ಈಕ್ವಲ್ಸ್ ಟು 0 + 1/2. ಸೊ 1/2 + 0 ಅಂದರೂ ಕೂಡ 1/2, 0 + 1/2 ಅಂದರೂ ಕೂಡ 1/2. ನೆಕ್ಸ್ಟ್ ಅದೇ ಮಲ್ಟಿಪ್ಲಿಕೇಶನ್ ತೊಗೊಂಡ್ವಿ ಅಂತ ಹೇಳಿದ್ರೆ a ಇಂಟು 1 ಈಸ್ ಈಕ್ವಲ್ಸ್ ಟು 1 ಇಂಟು a ಈಸ್ ಈಕ್ವಲ್ಸ್ ಟು a. ಸೊ ಎನ ನಾನು 1/2 ಅಂತ ತೊಗೊಂಡ್ರೆ 1/2 ಇಂಟು a 1/2 ಇಂಟು 1 ಈಸ್ ಈಕ್ವಲ್ಸ್ ಟು 1 ಇಂಟು 1/2. ಸೊ 1/2 ಇಂಟು 1 ಅಂತ ಹೇಳಿದ್ರೆ 1/2, 1 ಇಂಟು 1/2 ಅಂದರೂ 1/2. ಸೊ ನಮಗೇನು ಐಡೆಂಟಿಟಿ ಪ್ರಾಪರ್ಟಿ ಇಸ್ ಆಲ್ಸೋ ಸ್ಯಾಟಿಸ್ಫೈಸ್ ಫಾರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಇನ್ವರ್ಸ್ ಪ್ರಾಪರ್ಟಿ. ಇನ್ವರ್ಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ a ಪ್ಲಸ್ ಆಫ್ ಮೈನಸ್ a ಈಸ್ ಈಕ್ವಲ್ಸ್ ಟು ಮೈನಸ್ a ಪ್ಲಸ್ ಆಫ್ a ಈಸ್ ಈಕ್ವಲ್ಸ್ ಟು 0. ಅಂದರೆ ಇವಾಗ 1/2 ಪ್ಲಸ್ ಆಫ್ ಮೈನಸ್ 1/2 ಈಸ್ ಈಕ್ವಲ್ಸ್ ಟು ಮೈನಸ್ 1/2 ಪ್ಲಸ್ 1/2. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 1/2 ಪ್ಲಸ್ ಇಂಟು ಮೈನಸ್ 1/2 ಈಸ್ ಈಕ್ವಲ್ಸ್ ಟು ಮೈನಸ್ 1/2 ಪ್ಲಸ್ 1/2. ಸೊ 1/2 ಮೈನಸ್ 1/2 0, ಮೈನಸ್ 1/2 ಪ್ಲಸ್ 1/2 0. ಸೊ ದಿಸ್ ಈಸ್ ಇನ್ವರ್ಸ್ ಪ್ರಾಪರ್ಟಿ ಆಫ್ ಅಡಿಷನ್. ನೆಕ್ಸ್ಟ್ ಸೇಮ್ ಮಲ್ಟಿಪ್ಲಿಕೇಶನಿಗೆ ನೋಡೋಣ. ಸೊ ದಟ್ ಈಸ್ ಮಲ್ಟಿಪ್ಲಿಕೇಶನಿಗೆ ಏನು ಹೇಳ್ತೀವಿ, a ಇಂಟು 1/a ಈಸ್ ಈಕ್ವಲ್ಸ್ ಟು 1/a ಈಸ್ ಈಕ್ವಲ್ಸ್ ಟು a ಈಸ್ ಈಕ್ವಲ್ಸ್ ಟು 1. ಸೊ ಅಂದರೆ ಇವಾಗ
ಸೊ ಇವಾಗ ಎನ ನಾನು 1/2 ಅಂತ ಹೇಳಿ ತೊಗೊಂಡ್ವಿ ಅಂತ ಹೇಳಿದ್ರೆ ಇದ್ರ ರೆಸಿಪ್ರೋಕಲ್ ಏನಾಗುತ್ತೆ 2/1. ಸೊ ಅದೇ ರೀತಿ 1/a ಅಂತ ಹೇಳಿದ್ರೆ 2/1 ಇಂಟು ಇದ್ರ ರೆಸಿಪ್ರೋಕಲು 1/2. ಸೊ 2 1s are 2 ಡಿವೈಡೆಡ್ ಬೈ 2 1s are 2 is equals to 2 1s are 2 ಡಿವೈಡೆಡ್ ಬೈ 2 1s are 2. ಸೊ 2 get cancel, ಇಲ್ಲಿ 2 get cancel, ಆನ್ಸರ್ ಈಸ್ 1. ಸೊ ಇಲ್ಲಿ ಇನ್ವರ್ಸ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನಂತ ಹೇಳ್ತೀವಿ, a ಪ್ಲಸ್ ಬಿ ಆಫ್ ಸಿ ಇಸ್ ಈಕ್ವಲ್ಸ್ ಟು a ಇಂಟು ಸಿ ಪ್ಲಸ್ ಬಿ ಇಂಟು ಸಿ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಎನ ನಾನು 1/2 ಪ್ಲಸ್ ಬಿ 3/2 ಆ್ಯಂಡ್ ಸಿನ 5/2 ತೊಗೊಳ್ತೀನಿ. ಆವಾಗ ಈ ಕಡೆ ಏನಾಗುತ್ತೆ 1/2 ಇಂಟು ಸಿ ಅಂತ ಹೇಳಿದರೆ 5/2 ಪ್ಲಸ್ ಬಿ ಅಂತ ಹೇಳಿದರೆ 3/2 ಇಂಟು ಸಿ ಅಂತ ಹೇಳಿದರೆ 5/2. ಸ್ಯಾಟಿಸ್ಫೈ ಆಗುತ್ತೆ, ಚೆಕ್ ಮಾಡೋಣ. ಸೊ ಇವಾಗ 1/2 ಪ್ಲಸ್ 3/2 ಅಂದರೆ ಫಸ್ಟ್ ಬ್ರ್ಯಾಕೆಟ್ ಇರೋದು ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ, ಡಿನಾಮಿನೇಟರ್ ಸೇಮು 2, ನ್ಯೂಮರೇಟರ್ನ ಆ್ಯಡ್ ಮಾಡ್ತೀವಿ 1 + 3 ಇಂಟು 5/2. ಸೊ ಇಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅವಾಗ ಏನಾಗುತ್ತೆ 1 5s are 5 ಡಿವೈಡೆಡ್ ಬೈ 2 2s are 4 ಪ್ಲಸ್ 3 5s are 15 ಡಿವೈಡೆಡ್ ಬೈ 2 2s are 4. ಹಾಗೆ ಇವಾಗ ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 1 + 3 is 4/2 ಇಂಟು 5/2 ಈಸ್ ಈಕ್ವಲ್ಸ್ ಟು, ಇಲ್ಲಿ ಎಲ್ ಸಿ ಎಮ್ಮು 4 ಸೇಮ್ ಇದೆ. ಸೊ 4 ಡಿನಾಮಿನೇಟರ್ ಹಾಗೆ ಬರ್ಕೋಣ, ನ್ಯೂಮರೇಟರ್ನ ಆ್ಯಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ 5 + 15. ಸೊ ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಈ ಕಡೆ ಇವಾಗ 4 5s are 20 ಡಿವೈಡೆಡ್ ಬೈ 2 2s are 4 ಈಸ್ ಈಕ್ವಲ್ಸ್ ಟು 5 + 15 20 ಡಿವೈಡೆಡ್ ಬೈ 4. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕೂಡ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್. ಸೊ ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸು ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅಂತ ಕೂಡ ಇಲ್ಲಿ ಕಲಿಕಾ ಚಿತ್ರಿಕೆ ನೆಕ್ಸ್ಟ್ ಶೀಟಲ್ಸ್ ಇದೆ, ಚೆಕ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಲರ್ನಿಂಗ್ ಶೀಟ್ ನಂಬರ್ 19 ಏನಿದೆ, ರೆಪ್ರೆಸೆಂಟಿಂಗ್ ರ್ಯಾಷನಲ್ ನಂಬರ್ಸ್ ಆನ್ ನಂಬರ್ ಲೈನ್. ಸೊ ಇಟ್ಸ್ ವೆರಿ ಈಸಿ. ಸೊ ನಮಗೆ ಸೆಂಟರಿಗೆ 0 ಇರುತ್ತೆ ಈ ಕಡೆ, ಅಂದರೆ ಸೊ ಇದು ಆರಿಜಿನ್ ಅಂತ ಹೇಳಿ ಕರಿತೀವಿ. ಆರಿಜಿನ್ನ ರೈಟ್ ಸೈಡಿಗೆ ಏನಿರುತ್ತೆ ನಮಗೆ ಪಾಸಿಟಿವ್ ನಂಬರ್ಸ್ ಬರುತ್ತೆ. ನೆಕ್ಸ್ಟ್ ಲೆಫ್ಟ್ ಸೈಡಿಗೆ ಏನು ಬರುತ್ತೆ ನಮಗೆ ನೆಗೆಟಿವ್ ನಂಬರ್ಸ್ ಬರುತ್ತೆ. ಸೊ ಇವಾಗ ಇಲ್ಲಿ 0 to 1, ಸೊ 17/24 ಹೇಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಸೊ ಡಿನಾಮಿನೇಟರಲ್ಲಿ ನಮಗೆ ಎಷ್ಟು ನಂಬರ್ ಕೊಟ್ಟಿರ್ತಾರಲ್ಲ ಅಷ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈಕ್ವಲ್ ನಂಬರ್ಸ್ ಆಫ್ ಡಿವಿಷನ್ನ ಮಾಡ್ಕೊಬೇಕು. ಸೊ ಅದರಲ್ಲಿ 17 ಅಂತ ಹೇಳಿದ್ರೆ ಕೌಂಟ್ ಮಾಡ್ಕೊತ ಹೋಗ್ತೀವಿ 1 2 3 4 5 ಅಪ್ ಟು 17ವರೆಗೂ. ಸೊ ದಟ್ ಈಸ್ 17/24 ಆಗುತ್ತೆ. ಸೊ ಈ ಕಡೆ ನೆಗೆಟಿವ್ ಕೂಡ ಸೇಮ್, ನಮಗೆ 0 ಇಂದ -1ವರೆಗೂ ಏನು ಮಾಡ್ತೀವಿ 24 ಈಕ್ವಲ್ ಪಾರ್ಟ್ಸ್ನ ಮಾಡ್ಕೊತೀವಿ. ಮಾಡ್ಕೊಂಡು ಅದರಲ್ಲಿ 17th ಏನಿರುತ್ತೆ ದಟ್ ಈಸ್ 17/-24 ಅಂತೇಳಿ ಕರಿತೀವಿ. ಸೊ ಇವಾಗ ಅಬ್ಸರ್ವ್ ದ ನಂಬರ್ ಲೈನ್, ದೇರ್ ಆರ್ 24 ಪಾರ್ಟ್ಸ್ ಫ್ರಮ್ -1 to 0 ಆ್ಯಂಡ್ 0 to 1. ಸೊ ಅಂದರೆ -1 to 0 ನಮಗೆ 25 ಪಾರ್ಟ್ಸ್ ಇದೆ, 0 to 1 ಕೂಡ 24 ಪಾರ್ಟ್ಸ್ ಇದೆ. ಆಲ್ಸೋ ವಿ ಕ್ಯಾನ್ ಸಿ 17/24 ಆ್ಯಂಡ್ 17/24. ಅಂದರೆ ಅದೇ 17th ಲೈನ್ ಏನಿದೆ ಅದು 17/24. ಇವಾಗ ಸೆಕೆಂಡ್ ಲೈನ್ ಇತ್ತು ಅಂದರೆ ಅದನ್ನು ನಾವೇನಂತ ಬರಿತೀವಿ 2/24 ಅಂತ ಹೇಳಿ ಬರಿತೀವಿ. ಸೊ ಈ ರೀತಿ ನಾವು ನಂಬರ್ ಲೈನ್ ಮೇಲೆ ರ್ಯಾಷನಲ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೋಟ್, ಅಬ್ಸರ್ವಿಂಗ್ ಸೈನ್ಸ್ ಆಫ್ ರ್ಯಾಷನಲ್ ನಂಬರ್ಸ್ ಯು ಕ್ಯಾನ್ ಸೆಲೆಕ್ಟ್ ರೈಟ್ ಆರ್ ಲೆಫ್ಟ್ ಪಾರ್ಟ್ ಆಫ್ ದಿ ನಂಬರ್ ಲೈನ್. ಸೊ ನಾವೇನು ನಮ್ಮ ಸೈನ್ಸ್ ಏನಿದೆ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂಥೇಳಿ ನೋಡ್ಕೊಂಡ್ಬಿಟ್ಟು ನಾವು ರೈಟ್ ಪಾರ್ಟ್ ತೊಗೋಬೇಕಾ ಲೆಫ್ಟ್ ಪಾರ್ಟ್ ತೊಗೋಬೇಕಾ ಅಂತೇಳಿ ನೀವು ಏನು ಸೆಲೆಕ್ಷನ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಬಂತು ಅಂದರೆ ವಿ ಕ್ಯಾನ್ ಚೂಸ್ ರೈಟ್, ನೆಗೆಟಿವ್ ಬಂತು ಅಂತ ಹೇಳಿದ್ರೆ ಲೆಫ್ಟ್ ಪಾರ್ಟ್ನ ಚೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 0 ಇದೆ, ಈ ಕಡೆ 1, ಈ ಕಡೆ -1. ಸೊ ಈ ಕಡೆ ನಮಗೆ ಇಲ್ಲಿವಾಗ 2 ಪಾರ್ಟ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ 1/2. ಇಲ್ಲಿ ಈ ಕಡೆನೂ ಕೂಡ 2 ಪಾರ್ಟ್ಸ್ ಮಾಡಿದ್ದಾರೆ. ಸೊ -1/2. ನೆಕ್ಸ್ಟ್ ಇಲ್ಲಿ 0 to 1 ಇದೆ. ನೆಕ್ಸ್ಟ್ ಇಲ್ಲಿ 1/3 ಇದೆ. ಅಂದರೆ ಇಲ್ಲಿ ಡಿನಾಮಿನೇಟರ್ ಏನಿದೆ ಅಷ್ಟು ಪಾರ್ಟ್ಸ್ ನಮಗೆ ಆಗುತ್ತೆ. ಸೊ ದಟ್ ಈಸ್ 3 ಪಾರ್ಟ್ಸ್ ಇದೆ, 1/3 ಆಗುತ್ತೆ. ನೆಕ್ಸ್ಟ್ ಒನ್ ಏನಾಗುತ್ತೆ ನಮಗೆ, ದಿಸ್ ಈಸ್ 2/3 ಆ್ಯಂಡ್ ದಿಸ್ ಈಸ್ 1. ಇಫ್ ಇನ್ ದ ಫಿಗರ್ ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆರ್ ದೇರ್ ಬಿಟ್ವೀನ್ 0 and 1? ಸೊ 0 and 1 ನಡುವೆ ನಮಗೆ 3 ಈಕ್ವಲ್ ಪಾರ್ಟ್ಸ್ ಇದೆ. ವಾಟ್ ನಂಬರ್ಸ್ ದೇ ರೆಪ್ರೆಸೆಂಟ್? ಸೊ ದೇ ರೆಪ್ರೆಸೆಂಟ್ 1/3, 2/3 ಆ್ಯಂಡ್ 3/3 ವಿಚ್ ಈಸ್ ನಥಿಂಗ್ ಬಟ್ 1. ನೆಕ್ಸ್ಟ್, ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಬಿಟ್ವೀನ್ 0 and 1? ಸೊ 0 and 1 ನಡುವೆ ಎಷ್ಟು ಪಾರ್ಟ್ಸ್ ಇದೆ? ಸೊ ಇಲ್ಲಿ 1 2 3 4 5 6 7 8. ಸೊ ಟೋಟಲ್ ದೇರ್ ಆರ್ 8 ಪಾರ್ಟ್ಸ್. ರೈಟ್ ದ ನಂಬರ್ಸ್ ಈಚ್ ಪಾಯಿಂಟ್ ಇಂಡಿಕೇಟ್ಸ್. ಅಂದರೆ ಫಸ್ಟ್ ಏನಾಗುತ್ತೆ ನಮಗೆ 1/8. ಸೊ ಸೆಕೆಂಡ್ ಲೈನು 2/8, ಥರ್ಡ್ ಲೈನು 3/8, ದೆನ್ 4/8, 5/8, 6/8, ದೆನ್ 7/8.
ಸೊ ಈ ರೀತಿ ನಾವು ಫಸ್ಟು ಪಾರ್ಟ್ಸ್ ಎಷ್ಟಿದೆ, ಪಾರ್ಟ್ಸ್ ಅಂತ ಹೇಳಿದ್ರೆ ಇದೇನು ಲೈನ್ಸ್ ಇದೆಲ್ಲ, ಲೈನ್ಸ್ ನಡುವೆ ಇರುವಂಥ ಪಾರ್ಟ್ಸ್ನ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8. ಸೊ 8 ಪಾರ್ಟ್ಸ್ ಬರುತ್ತೆ, ಬಟ್ ಲೈನ್ಸು 7 ಲೈನ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ 1 8 ಆಗುತ್ತೆ. ಬಟ್ 1 ಬಿಟ್ವಿ ಅಂತ ಹೇಳಿದ್ರೆ 7 ಪಾರ್ಟ್ಸ್ 7 ಲೈನ್ಸ್ ಬರುತ್ತೆ. ಸೊ ಅವಾಗ ರ್ಯಾಷನಲ್ ನಂಬರ್ಸ್ ಹೇಗೆ ಬರಿತೀವಿ, 1/8 2/8 3/8 4/8 5/8 6/8 ಆ್ಯಂಡ್ 7/8. ಸೊ ನೆಕ್ಸ್ಟ್ ಒನ್ ಏನಿದೆ 0 1 2 3. ಸೊ ಇವಾಗ 1/3 2/3 3/3. ಸೊ 3 ಆದಮೇಲೆ ನೆಕ್ಸ್ಟ್ ನಮಗೆ ಏನಾಗುತ್ತೆ 4/3 5/3 6/3 7/3 8/3 9/3 10/3. ಅಂದರೆ ನಮಗೆ ಇವಾಗ ಬೈ ಚಾನ್ಸ್ ಡಿನಾಮಿನೇಟರು ಸ್ಮಾಲರ್ ಇದ್ದು ನ್ಯೂಮರೇಟರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಇವಾಗ ಡಿನಾಮಿನೇಟರ್ ಎಷ್ಟಿರುತ್ತೋ ಅಷ್ಟು ನಾವು ಈಕ್ವಲ್ ಪಾರ್ಟ್ಸ್ನ ಮಾಡ್ತೀವಿ. ಬಟ್ ನ್ಯೂಮರೇಟರ್ ನಮಗೆ ದೊಡ್ಡದಿತ್ತು ಅಂತ ಹೇಳಿದ್ರೆ ಅವಾಗ 1 ದಾಟಿ ಹೋಗುತ್ತೆ. ಅಂದರೆ ಇವಾಗ ಸೇಮ್ ಇದ್ದರೆ ನಮಗೆ 1 ಬರುತ್ತೆ, ನ್ಯೂಮರೇಟರು ಡಿನಾಮಿನೇಟರು ಸೇಮ್ ಇತ್ತು. ಇವಾಗ ಫಾರ್ ಎಕ್ಸಾಂಪಲ್ 3/3 ಅಂತ ಹೇಳಿದ್ರೆ 1 ಬರುತ್ತೆ, 4/4 ಅಂದರೂ 1 ಬರುತ್ತೆ. ಬಟ್ 4ಗಿಂತ ನ್ಯೂಮರೇಟರ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ನಮಗೆ 1ನ ದಾಟಿ ಹೋಗುತ್ತೆ. ಸೊ ಅವಾಗ ನಾವು ನೆಕ್ಸ್ಟು 2 ತೊಗೊಳ್ತೀವಿ. ಸೊ ಅಲ್ಲಿಯೂ ಕೂಡ ನಮಗೆ ಎಕ್ಸಸ್ ನಂಬರ್ ಬಂತು ಅಂದರೆ ಅಗೇನ್ ನಾವು 3 ತೊಗೊಳ್ತೀವಿ. ಅಲ್ಲೂ ಎಕ್ಸಸ್ ಬಂತು ಅಂದರೆ ನೆಕ್ಸ್ಟು 4 ತೊಗೊಳ್ತೀವಿ. ಸೊ ಈ ರೀತಿ ನಾವು ನಂಬರ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಆನ್ ದ ಬೇಸಿಸ್ ಆಫ್ ಹೈಯೆಸ್ಟ್ ವ್ಯಾಲ್ಯೂ. ನ್ಯೂಮರೇಟರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇತ್ತು ಅಂದರೆ ಮಾತ್ರ ನಾವು ಇದು ಚೇಂಜ್ ಮಾಡ್ತಾ ಹೋಗ್ತೀವಿ. ಬಟ್ ಡಿನಾಮಿನೇಟರಲ್ಲಿ ಹೈಯೆಸ್ಟ್ ಇದ್ದು ನ್ಯೂಮರೇಟರಲ್ಲಿ ಕಡಿಮೆ ಇತ್ತು ಅಂದರೆ 0 to 1 ಒಳಗಡೆ ನಮಗೆ ನಂಬರ್ಸ್ ಬರುತ್ತೆ. ನೆಕ್ಸ್ಟ್ ಅಬ್ಸರ್ವ್ ದ ಎಕ್ಸಾಂಪಲ್, ರೈಟ್ ದ ಸೂಟೇಬಲ್ ರ್ಯಾಷನಲ್ ನಂಬರ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಇನ್ ದ ಗಿವನ್ ನಂಬರ್ ಲೈನ್. ಸೊ ಇದು ಸ್ವಲ್ಪ ನಮಗೆ ಝೂಮ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಇವಾಗ ದಿಸ್ ಈಸ್ 0. ಸೊ ಇಲ್ಲಿ ನಮಗೆ 0 ಇದೆ. ಸೊ 0/3 ಅಂತ ಹೇಳಿದ್ರೆ 0 ಅಂದರೆ ನಮಗೆ ಇಲ್ಲಿ ಟೋಟಲ್ 3 ಪಾರ್ಟ್ಸ್ ಮಾಡಿದ್ದಾರೆ. ಸೊ ಇವಾಗ -1/3 ಅಂತ ಹೇಳಿದ್ರೆ ನೆಕ್ಸ್ಟ್ ಲೈನ್ ಏನಾಗುತ್ತೆ, -2/3 -3/3 -4/3 -4 ಆದಮೇಲೆ -5/3 ದೆನ್ -6/3. ಸೊ ಈ ಕಡೆ 0/3 ಇಲ್ಲಿ ಏನು ಬ್ಲ್ಯಾಂಡ್ ಇಲ್ಲಿ ಖಾಲಿ ಇದೆ. ನೆಕ್ಸ್ಟು 2/3. ಸೊ 0 ಆದಮೇಲೆ 1/3. ನೆಕ್ಸ್ಟ್ ಫೈಂಡಿಂಗ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2 ರ್ಯಾಷನಲ್ ನಂಬರ್ಸ್. ಸೊ 2 ರ್ಯಾಷನಲ್ ನಂಬರ್ಸ್ ನಡುವೆ ಯಾವ ರೀತಿ ನಾವು ರ್ಯಾಷನಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ, ರೈಟ್ 2 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1/4 ಆ್ಯಂಡ್ 5/3. ಸೊ ಸೊಲ್ಯೂಷನ್, ಕನ್ಸಿಡರ್ 1/4 ಆ್ಯಂಡ್ 5/3. ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ಸ್ ಆರ್ 12. ಸೊ ಫಸ್ಟ್ ಇವೆರಡರದ್ದು ಎಲ್ ಸಿ ಎಮ್ ತೊಗೋಬೇಕು. ಸೊ ಎಲ್ ಸಿ ಎಮ್ ಹೇಗೆ ತೊಗೊಳ್ತೀವಿ, ಇವಾಗ 4, 3 ಅಂತ ಹೇಳಿದ್ರೆ ಸೊ ಎರಡು ಸೇಮ್ ಟೇಬಲಲ್ಲಿ ಹೋಗುತ್ತೆ, ಚೆಕ್ ಮಾಡ್ತೀವಿ. ಹೋಗಲಿಲ್ಲ ಅಂದರೆ ಇವಾಗ 4 1s 4 ಹೋಗುತ್ತೆ, 3 ಹಾಗೆ ಇರುತ್ತೆ, ದೆನ್ 3 1s 3. ಸೊ 4 × 3 4 3s 12. ಅಥವಾ ನಾವು ಇವಾಗ ಇವೆರಡು ಸೇಮ್ ನಂಬರಲ್ಲಿ ಹೋಗಲಿಲ್ಲ ಅಂದರೆ ಎರಡರೂ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ದಟ್ ಈಸ್ 4 3s 12 ಇಸ್ ದ ಎಲ್ ಸಿ ಎಮ್. ಸೊ ಇವಾಗ 1/4 ಇಲ್ಲಿ ನೋಡಿ ಎಲ್ ಸಿ ಎಮ್ ಏನು ಬಂದಿದೆ, 12 ಬಂದಿದೆ ಅಲ್ವಾ. ಸೊ 4 ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, ದಟ್ ಈಸ್ 3. 4 3s 12 ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀವಿ, 1/4ನ 3/3ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3 1s 3 ಈಸ್ ಈಕ್ವಲ್ಸ್ ಟು 4 3s 12. ಆ್ಯಂಡ್ 5/3 ಇದೆ. ಸೊ ಇಲ್ಲಿ ಡಿನಾಮಿನೇಟರ್ 3 ಇದೆ. ಸೊ ಯಾವ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 12 ಆನ್ಸರ್ ಬರುತ್ತೆ, ದಟ್ ಈಸ್ 4ಇಂದ ಬರುತ್ತೆ. ಸೊ ದಟ್ ಈಸ್ 3 4s 12. ಸೊ ಅದಕ್ಕೆ 5/3ನ ಏನು ಮಾಡ್ತೀವಿ, ಇಂಟು 4/4. ಇಲ್ಲಿ ನಮಗೆ ಆಲ್ ಏನು ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ಡಿನಾಮಿನೇಟರ್ಸ್ ಅಷ್ಟೇ, ಅದ್ರ ಮೇಲೆ ನಾವು ನಂಬರ್ಸ್ನ ತೊಗೊಳ್ತಾ ಹೋಗ್ತೀವಿ. ಇವಾಗ 5/3ನ 4/4ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 5s 20 3 4s 12. ಸೊ ಇವಾಗ 4 5s 20 ಮತ್ತು 3 4s 12 ಏನು ಬಂತು, 20/12 ಬಂತು. ಸೊ ಇಲ್ಲಿ 3/12 ಇಲ್ಲಿ 20/12. ಸೊ ಇವೆರಡು ನಂಬರಿಂದ ಯಾವುದಾದ್ರೂ ಮಿಡಲ್ 2 ನಂಬರ್ಸ್ ಬರೆದ್ರೆ ಸಾಕು. ದಟ್ ಈಸ್ 3 ಆದಮೇಲೆ ನೆಕ್ಸ್ಟ್ ಬರೋ ರ್ಯಾಷನಲ್ ನಂಬರ್ ಯಾವುದು, 4/12 ದೆನ್ 5/12 6/12 7/12 8/12 9/12. ಸೊ ಈ ರೀತಿ 20ವರೆಗೂ ನಮಗೆ ನಂಬರ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ನೀವು ಯು ಕ್ಯಾನ್ ಚೂಸ್ ಎನಿ 2 ನಂಬರ್ಸ್. ಸೊ ಸಿಮಿಲರ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ, ರೈಟ್ ದ 2 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1 and 2. ಸೊ ಇಲ್ಲಿ ನಮಗೆ ಜಸ್ಟು 1 and 2 ಇದೆ, P/Q ಫಾರ್ಮಲ್ಲಿ ಇಲ್ಲ. ಸೊ ಈ ರೀತಿ ಕೊಟ್ಟಾಗ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಮೀನ್ ಆಫ್ 1 and 2 ಈಸ್ 1.5. ಅಂದರೆ ಮೀನ್ ಅಂತ ಹೇಳಿದ್ರೆ ಹೇಗೆ ಬರಿತೀವಿ, ಸೊ 1 + 2 ಈಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 2 ಮಾಡಿದ್ವಿ ಅಂತ ಹೇಳಿದ್ರೆ ಸೊ ದಟ್ ಈಸ್ 1.5 ಬರುತ್ತೆ. ಸೊ ಫ್ರ್ಯಾಕ್ಷನ್ ಫಾರ್ಮ್ ಆಫ್ 1/5 ಈಸ್ 3/2. So fraction form of 1.5 is 3/2. This another rational number between 1 and 2 is are equal fraction, that is 3/2 is equals to 3/2 into 2/2 is equals to 6/4. Next 3/2 into 3/3 is equals to 9/6. ಸೊ ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಇಟ್ಸ್ ವೆರಿ ಈಸಿ, ಇಲ್ಲೇನಿಲ್ಲ, ಜಸ್ಟ್ ಇಲ್ಲಿ ನೋಡಿ ಸಿಂಪಲ್. ಇಲ್ಲೇನಿದೆ 2 ನಂಬರ್ಸ್ ಏನಿದೆ 1 and 2 ಇದೆಲ್ಲ. ಸೊ ಅದನ್ನೇನು ಮಾಡಿರಿ ಅಂದರೆ 1 + 2 ಎರಡನ್ನೂ ಆ್ಯಡ್ ಮಾಡಿ. ಸೊ ಇಲ್ಲಿ ಎಷ್ಟು ನಂಬರ್ಸ್ ಇದೆ, 2 ನಂಬರ್ಸ್ ಇದೆ, ಡಿವೈಡೆಡ್ ಬೈ 2 ಮಾಡಿ. ಸೊ ಅದು 1 + 2 is 3 ಡಿವೈಡೆಡ್ ಬೈ 2.
3 ಡಿವೈಡೆಡ್ ಬೈ 2. ಸೊ ಇವಾಗ ಈ 3 ಡಿವೈಡೆಡ್ ಬೈ 2ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ರಿ. ಸೊ ಫಸ್ಟು 2/2 ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ 2/2 3 2 6 ಡಿವೈಡೆಡ್ ಬೈ 2 2 4. ಸೊ ಒಂದು ರ್ಯಾಷನಲ್ ನಂಬರ್ ಸಿಕ್ತು. ಸಿಮಿಲರ್ಲಿ 3/2ನ ಅಗೇನ್ 3/3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಇರುತ್ತೆ 3 3 9 ಡಿವೈಡೆಡ್ ಬೈ 2 3 6. ಸೊ ಈ ರೀತಿ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋದರೆ ನಮಗೆ ಏನು ಸಿಗುತ್ತೆ, ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1 ಆ್ಯಂಡ್ 2 ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ 4 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2/5 ಆ್ಯಂಡ್ 3/2. ಸೊ ಇವಾಗ ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಸೊ ನಮಗೆ 4 ರ್ಯಾಷನಲ್ ನಂಬರ್ಸ್ ಬೇಕು. ಸೊ 5 ಮತ್ತು 2 ಎರಡದು ಎಲ್ ಸಿ ಎಮ್ ಏನಾಗುತ್ತೆ, ಎರಡು ಸೇಮ್ ನಂಬರಿಂದ ಹೋಗಲ್ಲ. ಸೊ ಎರಡದು ಎಲ್ ಸಿ ಎಮ್ ಏನಾಗುತ್ತೆ 5 2 10 ಇಸ್ ದ ಎಲ್ ಸಿ ಎಮ್. ಸೊ ಇವಾಗ ಇಲ್ಲಿ ಡಿವೈಡೆಡ್ ಬೈ 5 ಇದೆ. ಸೊ 5ನ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ, 5 2 10 ಬರುತ್ತೆ. ಸೊ ಇಲ್ಲಿ 2/5ನ ನಾವು 2/2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ 2/5 ಇಂಟು 2/2 ಇಸ್ ಈಕ್ವಲ್ಸ್ ಟು 2 2 4 ಡಿವೈಡೆಡ್ ಬೈ 5 2 10. ಸಿಮಿಲರ್ಲಿ 3/2 ಅನದರ್ ರ್ಯಾಷನಲ್ ನಂಬರ್ ಇದೆ 3/2. ಸೊ ಇಲ್ಲಿ ಡಿನಾಮಿನೇಟರ್ 2 ಇದೆ, ಎಲ್ ಸಿ ಎಮ್ 10 ಬಂದಿದೆ ಅಲ್ವಾ. ಸೊ 2ನ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 10 ಬರುತ್ತೆ, ದಟ್ ಈಸ್ 5. ಸೊ 2 5 10 ಬರುತ್ತೆ. ಸೊ ಅದಕ್ಕೆ 5 ಡಿವೈಡೆಡ್ ಬೈ 5. ಸೊ 5 3 15 5 2 10. ಸೊ ಇವಾಗ 4 ಮತ್ತು 15 ನಡುವೆ ಬರುವಂಥ ನಂಬರ್ಸ್ ಬರೀತಾ ಹೋಗೋಣ. ಸೊ 5/10, 6/10, 7/10, 8/10. ಸೊ ಇಲ್ಲಿ ನಮಗೆ ಜಸ್ಟ್ 4 ಕೇಳಿದ್ರೆ ಜಸ್ಟ್ 4 ಬರೆದ್ರೆ ಸಾಕು. ನೆಕ್ಸ್ಟ್ ಫೈಂಡ್ 2 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 4 ಆ್ಯಂಡ್ 5. ಸೊ ಇಲ್ಲಿ ಫಸ್ಟು ಮೀನ್ ಫೈಂಡ್ ಔಟ್ ಮಾಡೋಣ. 4 + 5 ಡಿವೈಡೆಡ್ ಬೈ 2. ಸೊ 4 + 5 ಅಂದರೆ 9 ಡಿವೈಡೆಡ್ ಬೈ 2. ನಮಗೆ ಫ್ರ್ಯಾಕ್ಷನ್ ಬಂತು. ಇವಾಗ 9/2ಗೆ ಇವಾಗ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ದಟ್ ಈಸ್ ಫಸ್ಟ್ 2/2 ಇಂದ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ 9 2 18 ಡಿವೈಡೆಡ್ ಬೈ 2 2 4. ನೆಕ್ಸ್ಟ್ ಅನದರ್ ನಂಬರು 9/2 ಇಂಟು 3 ಇಂದ ಮಲ್ಟಿಪ್ಲೈ ಮಾಡೋಣ. 3/3. ಸೊ ವಿಚ್ ಈಸ್ ಈಕ್ವಲ್ಸ್ ಟು 9 3 27 ಡಿವೈಡೆಡ್ ಬೈ 3 2 6. So 18/4 and 27/6 are the 2 rational numbers between 4 and 5. ಫಸ್ಟ್ ಮೀನ್ ಫೈಂಡ್ ಔಟ್ ಮಾಡಿಕೊಂಡು ಫ್ರ್ಯಾಕ್ಷನ್ ಫಾರ್ಮಲ್ಲಿ ತಂದು ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಫೈಂಡ್ ಔಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಮೀ ಆ್ಯಂಡ್ ಮೈ ಲರ್ನಿಂಗ್ ಸೆಲ್ಫ್ ಎವಲ್ಯೂಷನ್. ಸೊ ನೆಕ್ಸ್ಟ್ ಏನಿದೆ, ರೈಟ್ ದ ಸಿಂಬಲ್ ಟು ರೆಪ್ರೆಸೆಂಟ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್. ಸೊ ನಾವು ಸೆಟ್ ಆಫ್ ರ್ಯಾಷನಲ್ ನಂಬರ್ನ ಕ್ಯಾಪಿಟಲ್ Q ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ರೈಟ್ ದ ಜನರಲ್ ಫಾರ್ಮ್ ಆಫ್ ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಅಡಿಷನ್ ಆನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್. ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಅಡಿಷನ್ ಅಂತ ಹೇಳಿದ್ರೆ A + B is equals to C belongs to Q. For all A, B belongs to Q, A + B is equals to C belongs to Q is the general form of closure property under addition. Next, mention the operation on which set of rational numbers associative. So associative ನಮಗೆ ಆಗೋದು only for addition and multiplication. Next, fourth one, consider the numbers 3/2 minus 2/3 1/2. check commutative property of multiplication. So commutative property ಅಂದರೆ ಹೇಗೆ ಬರುತ್ತೀವಿ, A into B is equals to B into A. ಸೊ ಇವಾಗ ಇಲ್ಲಿ ಜಸ್ಟ್ ಫಸ್ಟ್ ನಂಬರ್ ತೊಗೊಳ್ಳೋಣ. ಸೊ ದಿಸ್ ಈಸ್ A ಆ್ಯಂಡ್ ದಿಸ್ ಈಸ್ B. ಸೊ ಇದಕ್ಕೆ ಚೆಕ್ ಮಾಡಿದ್ರೆ ಏನಾಗುತ್ತೆ 3/2 ಇಂಟು -2/3 ಇಸ್ ಈಕ್ವಲ್ಸ್ ಟು -2/3 ಇಂಟು 3/2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3 2 6 ಮೈನಸ್ ಇದೆ ಮೈನಸ್ ಡಿವೈಡೆಡ್ ಬೈ 2 3 6 ಇಸ್ ಈಕ್ವಲ್ಸ್ ಟು 2 3 6 ಡಿವೈಡೆಡ್ ಬೈ 3 2 6 ಮೈನಸ್ 6/6. ಸೊ ಫಸ್ಟ್ 2 ನಂಬರ್ಸಿಗೆ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಸೆಕೆಂಡ್ 2 ನಂಬರ್ಸ್ ನೋಡೋಣ. -2/3 ಇಂಟು 1/2 is equals to 1/2 into -2/3. So -2 1s are 2 is -2 divided by 3 2 is 6 is equals to 1 into -2 divided by 2 3 is 6 is 6. ಇವಾಗ ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ ಏನಿದೆ 3/2 into 1/2 is equals to 1/2 into 3/2. ಸೊ 1/2 ಇಂಟು 3/2 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ 3 1s are 3 divided by 2 2s are 4 is equals to 3 1s are 3 divided by 2 2s are 4. ಸೊ ಇಲ್ಲಿ ಯಾವುದೇ ಸೆಟ್ ಆಫ್ ನಂಬರ್ಸ್ ತೊಗೊಂಡ್ರು ನಮಗೆ ಕಾಂಪಿಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ 3 ಎಲಿಮೆಂಟ್ಸ್ ಇನ್ ಆಫ್ ಯುವರ್ ಚಾಯ್ಸ್ ಇನ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಎಕ್ಸಾಮೈನ್ ದ ಎನಿ ಪ್ರಾಪರ್ಟಿ ಆನ್ ಅಡಿಷನ್. ಸೊ ಹಿಯರ್ ಐ ವಿಲ್ ಟೇಕ್ 3 ರ್ಯಾಷನಲ್ ನಂಬರ್ಸ್, ದಟ್ ಈಸ್ A is equals to 1/2, B is equals to -2/3, C is equals to 3/2. ಸೊ ಇವಾಗ ನಾನಿಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂಡರ್ ಅಡಿಷನ್ ಸ್ಯಾಟಿಸ್ಫೈ ಮಾಡೋಣ. ನೋಡೋಣ A + B + C
ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇವಾಗ ಎ ಅಂದರೆ ವ್ಯಾಲ್ಯೂ ಎಷ್ಟು 1/2 ಪ್ಲಸ್ ಬಿ ಅಂತ ಹೇಳಿದ್ರೆ -2/3. ಸೊ ಇಲ್ಲಿ ಪ್ಲಸ್ ಮೈನಸ್ ಬಂದಿರೋದು ವಿ ಯೂಸ್ ಬ್ರ್ಯಾಕೆಟ್, ದೆನ್ ಕ್ಲೋಸ್ ದ ಬ್ರ್ಯಾಕೆಟ್ ವಿತ್ ಸ್ಕ್ವೇರ್ ಬ್ರ್ಯಾಕೆಟ್. ಪ್ಲಸ್ ಸಿ ಅಂತ ಹೇಳಿದ್ರೆ 3/2. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಅಗೇನ್ ಎ ಅಂತ ಹೇಳಿದ್ರೆ 1/2 ಪ್ಲಸ್ ಬಿ ಅಂತ ಹೇಳಿದ್ರೆ -2/3 ಪ್ಲಸ್ ಸಿ ಅಂತ ಹೇಳಿದ್ರೆ 3/2. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಬ್ರ್ಯಾಕೆಟಲ್ಲಿ ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಇದೇನಿದೆ 1/2, ಸೊ ಪ್ಲಸ್ ಇಂಟು ಮೈನಸ್ -2/3 ಪ್ಲಸ್ 3/2 ಇಸ್ ಈಕ್ವಲ್ಸ್ ಟು 1/2 ಪ್ಲಸ್, ಸೊ ಇಲ್ಲಿ 3 ಮತ್ತು 2 ಎರಡು ಡಿಫ್ರೆಂಟ್ ಇದೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ 3 2s are 6 is the LCM, ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 2s are 4 -4 ಪ್ಲಸ್ 3 3s are 9. ಸೊ ಅಗೇನ್ ಇವಾಗ ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಬ್ರ್ಯಾಕೆಟ್. ಸೊ ಇಲ್ಲೂ ಕೂಡ 2 3s are 6, 3 1s are 3 minus 2 3s are 4 plus 3/2 is equals to 1/2 plus of, so -4 plus 9 ಅಂತ ಹೇಳಿದ್ರೆ here we have to subtract 9 ಅಲ್ಲಿ 4 ಹೋದರೆ ಎಷ್ಟು 5 divided by 6. big number is 9, so 9 ಮುಂದೆ ಸೈನ್ ಪ್ಲಸ್ ಇದೆ, ಸೊ ಪ್ಲಸ್. ನೆಕ್ಸ್ಟ್ 3 minus 4 ಅಂತ ಹೇಳಿದ್ರೆ -1/6 ಪ್ಲಸ್ 3/2 is equals to 1/2 ಪ್ಲಸ್ 5/6. ಸೊ ಇವಾಗ ಇಲ್ಲಿ 6 ಮತ್ತು 2 ಇದೆ, ಎರಡೂ ನಮಗೆ ಸೇಮ್ ಟೇಬಲಲ್ಲಿ ಹೋಗುತ್ತೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ 2, 6 ಡಿವೈಡ್ ಮಾಡಿದ್ವಿ ಅಂತಂದರೆ 2 1s are 2, 2 3s are 6, ಅಗೇನ್ 3 1s are 3. ಸೊ 2 3s are 6 is the LCM. ಸೊ 6 ಎರಡೂ ಕಡೆನೂ 6 LCM ತಗೋಣ. ಇವಾಗ 1/6 ಡಿನಾಮಿನೇಟರ್ 6 ಇದೆ. ಸೊ 6 ಟೇಬಲಲ್ಲಿ 6 ನಮಗೆ ಎಷ್ಟು ಹೋಗುತ್ತೆ 6 1s are 6 ಹೋಗುತ್ತೆ. ಸೊ -1ನ 1ಇಂದ ಮಲ್ಟಿಪ್ಲೈ ಮಾಡೋಣ ಪ್ಲಸ್ ಇಲ್ಲಿ ಡಿನಾಮಿನೇಟರ್ ಇಲ್ಲಿ ಸೆಕೆಂಡ್ ಟರ್ಮಿಂದು 2 ಇದೆ. ಸೊ 2 ಟೇಬಲಲ್ಲಿ 6 ಎಲ್ಲಿ ಬರುತ್ತೆ 2 3s are 6, ಸೊ 3ನ 3ಇಂದ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ 1/2 ಇದೆ, ಅಗೇನ್ 2 ಎಲ್ಲಿದು ಹೋಗುತ್ತೆ 2 3s ಹೋಗುತ್ತೆ. ಸೊ 1 ಇಂಟು 3 ಪ್ಲಸ್, ಸೊ ಇವಾಗ 6 ಡಿನಾಮಿನೇಟರ್ ಎಷ್ಟಿಂದ ಹೋಗುತ್ತೆ 6 1s are 6, ಸೊ 5 ಇಂಟು 1. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದರೆ -1 ಇಂಟು ಪ್ಲಸ್ 1 -1 ಪ್ಲಸ್ 3 3s are 9 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ಸ್ ಟು 1 3s are 3 ಪ್ಲಸ್ 5 1s are 5 ಡಿವೈಡೆಡ್ ಬೈ 6. ನೆಕ್ಸ್ಟ್ -1 ಪ್ಲಸ್ 9 ಅಂತ ಹೇಳಿದ್ರೆ 8 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ಸ್ ಟು 3 ಪ್ಲಸ್ 5 ಅಂತ ಹೇಳಿದ್ರೆ 8/6. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂಡರ್ ಅಡಿಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೀವು ಯಾವುದಾದ್ರೂ ಇಲ್ಲಿ 3 ನಮಗೆ ಏನು ಕೊಡ್ಬೋದು 3 ರ್ಯಾಷನಲ್ ನಂಬರ್ ಕೊಟ್ಬಿಟ್ಟು ಅಸೋಸಿಯೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತಾ ಅಂತೇಳಿ ಚೆಕ್ ಮಾಡಿ ಅಂತ ಹೇಳಿ ಕೇಳ್ಬೋದು. ಸೊ ಇದಿಷ್ಟು ನಮಗೆ ಲರ್ನಿಂಗ್ ಶೀಟ್ಸ್ ನಂಬರ್ಸು 17, 18 ಆ್ಯಂಡ್ 19. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಲರ್ನಿಂಗ್ ಔಟ್ಕಮ್ಸ್, ವಿಚ್ ಈಸ್ ದಟ್ ಲರ್ನಿಂಗ್ ಔಟ್ಕಮ್ ನಮಗೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಸೆಕೆಂಡ್ ಲರ್ನಿಂಗ್ ಔಟ್ಕಮ್, ದಟ್ ಈಸ್ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್. ಸೊ ಅಲ್ಲಿ ಟೋಟಲ್ ನಮಗೆ 4 ಲರ್ನಿಂಗ್ ಶೀಟ್ಸ್ ಬರುತ್ತೆ. ಸೊ 4 ಲರ್ನಿಂಗ್ ಶೀಟ್ಸು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.